ಸರಿ, ಶುರು ಮಾಡೋಣ. ಯಾರಿಂದ ಎಷ್ಟಾಗುತ್ತೆ? ಯೋಗಿಕ್ ಜಾಗಿಂಗ್ನ 12 ಪೋಸಸ್, ಸೂರ್ಯ ನಮಸ್ಕಾರ, ದಂಡ ಬೈಠಕ್, ಮತ್ತು ಯಾರಿಂದ ಆಗಲ್ಲ ಸೂಕ್ಷ್ಮ ವ್ಯಾಯಾಮ. ಒಬಿಸಿಟಿಯ ಅಭ್ಯಾಸ ಏನಿದೆ ಇವೆಲ್ಲ ಸೈಂಟಿಫಿಕ್ ಎಕ್ಸಸೈಸಸ್ನ ರೀತಿ ನೀತಿಗಳು. ಯಾರಿಂದ ಎಷ್ಟಾಗುತ್ತೆ? ಸುಮಾರು 10-20 ನಿಮಿಷದ ವೇಗ ವ್ಯಾಯಾಮ ಮಾಡೋಣ. ವೇಗ ಅಂದರೆ ಹೀಗಾಗುತ್ತೆ, ಮೊಣಕಾಲು ನೋಯ್ತಿದ್ರೆ ಹೀಗೆ ಮಾಡಿ, ಇಲ್ಲ ಅಂದರೆ ಹೀಗೆ ಮಾಡಿ, ಹೀಗೆ ಹೀಗೆ, ಇದು ಮತ್ತಿದು ಹೀಗೆ. ಯಾರಿಗೆ ವೇಗವಾಗಿ ಮಾಡಬೇಕು ಹೀಗೆ ಮಾಡಿ, ನಿಮ್ಮ ಸಾಮರ್ಥ್ಯದಂತೆ ಮಾಡಿ. ಮೊಣಕಾಲು ನೋಯ್ತಾ ಇದ್ದರೆ ಹೀಗೆ ಮಾಡಿ, ಮೊಣಕಾಲು ನೋವು ಇಲ್ದಿದ್ರೆ ಹೀಗೆ ಮಾಡಿ, ಹೀಗೆ ಹೀಗೆ. ದೀರ್ಘವಾದ ಶ್ವಾಸ ಒಂದು ಅನುಷ್ಠಾನದಂತೆ ಮಾಡಿ, ನಿಧಾನವಾಗಿ ಅಥವಾ ವೇಗವಾಗಿ, ಹೀಗೆ ಹೀಗೆ ದೀರ್ಘವಾದ ಶ್ವಾಸದ ಜೊತೆಗೆ. ದೀರ್ಘವಾದ ಶ್ವಾಸ.
ಮುಂದೆ ಬಾಗುವಾಗ ಶ್ವಾಸ ಹೊರಗೆ, ಹಿಂದೆ ಬಾಗುವಾಗ ಶ್ವಾಸ ಒಳಗೆ. वक्त नहीं कभी किसी का सगा, वक्त से कर कर दगा. वक्त नहीं कभी किसी का सगा, वक्त से करना ना तो दगा. वक्त जब रंग बदलने लगा, वक्त जब रंग बदलने लगा, तो रह जाएगा ठगे का धागा. थोड़ी हिम्मत करके वक्त को, अरे थोड़ी हिम्मत करके वक्त को करे तो वश में कर ले. तू अपने हिस्से की नेकियां वक्त से रहते कर ले. तू अपने हिस्से की नेकियां वक्त के रहते कर ले. ಯಾರಿಂದ ಎಷ್ಟಾಗುತ್ತೆ ನೀವು ಪ್ರಯತ್ನಿಸಿ. ಆಗದಿದ್ದರೆ ಯೋಗಿಕ್ ಜಾಗಿಂಗ್ ಅನ್ನೇ ಮಾಡ್ತೀರಿ. ತಾಡಾಸನ ಮಾಡಿ, ತ್ರಿಯಕ್ ತಾಡಾಸನ. ಯಾರಿಂದ ಎಷ್ಟಾಗುತ್ತೆ ಮಾಡಿ. ಅಸಡ್ಡೆಯಿಂದ ಕೂತ್ಕೋಬೇಡಿ. वक्त जब मिले नेकी कर डालो, वक्त जब मिले नेकी कर डालो. वक्त हो बुरा तो हंस के टालो. वक्त घर बने जो अपना बना लो. वक्त से जैसी निभे निभा लो. कहते हैं वक्त की मार बुरी, अरे कहते हैं वक्त की मार बुरी. वक्त की कदर तू कर ले. हाँ, तू अपने हिस्से की नेकियां वक्त के रहते कर ले. तू अपने हिस्से की नेकियां वक्त के रहते कर ले. आजा योग की शरण में प्यारे, अरे आजा योग की शरण में प्यारे. चरण गुरु की पर ले. आजा योग की शरण में प्यारे, चरण गुरु की धर ले. अरे तू अपने हिस्से की नेकियां वक्त के रहते कर ले. तू अपने हिस्से की नेकियां वक्त के रहते कर ले. तू अपने हिस्से की नेकियां वक्त के रहते कर ले. तू अपने हिस्से की नेकियां वक्त के रहते कर ले. हाँ, वक्त के रहते कर ले. हाँ, वक्त के रहते कर ले. ಕಡಿಮೆ ಅಂದರೆ 10 ಬಾರಿ. ಹೀಗೆ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಕೂಡ ಮಾಡಬೇಕು. ಮತ್ತು ನೋಡಿ, ಯೋಗಿಕ್ ಜಾಗಿಂಗ್, ಸೂರ್ಯ ನಮಸ್ಕಾರ, ಆಮೇಲೆ ಇದು ದಂಡ ಬೈಠಕ್ ಮಾಡಿಸ್ತೀವಿ. 8 ಬೈಠಕ್, 12 ದಂಡ. ಪ್ರಾಕ್ಟೀಸ್ ಸ್ವಲ್ಪ ಉದ್ದವಾಯಿತು. ಇದರಿಂದ 2 ಮಾಡಿಬಿಡಿ. ಹೀಗೆ ಹೀಗೆ. ಮೊಣಕಾಲು ನೋವಿದ್ದವರು ಅರ್ಧನೇ ಮಾಡಿ. ಹೀಗೆ ಸ್ವಲ್ಪ ಬಲ ನಿಮಗೆ ಸಿಗುತ್ತೆ. ಹೀಗೆ ಹೀಗೆ. ಯಾರು ಗಟ್ಟಿ ಇದ್ದೀರಿ ಹೀಗೆ ಮಾಡಿ. ಹೀಗೆ ಹೀಗೆ. ಒಂದು ವೇಳೆ ನಿಮ್ಮಿಂದ ಇಷ್ಟ ಆಗದಿದ್ದರೆ ಕೂತ್ಕೊಳ್ಳಿ. ಬೆಳಿಗ್ಗೆ ಒಮ್ಮೆ ಬೆವರು ಸುರಿಸಬೇಕು. ಅದರಲ್ಲಿ ವ್ಯಾಯಾಮದ ಏನೋ ಸೆಲೆಕ್ಷನ್ ಇದೆ, ಅದು ನಿಮ್ಮ ಇಚ್ಛೆಗೆ ಅನುಸಾರವಾಗಿ ಮಾಡಿಕೊಳ್ಳಿ. ನೋಡಿ, ಯಾರಿಂದ ಹೆಚ್ಚು ಮಾಡಲಾಗಲ್ಲ ಅವರು ಬರೀ ಭುಜಂಗಾಸನ ಮಾಡಿ. ಹೀಗೆ ಹೀಗೆ
ಹೀಗೆ ದೀರ್ಘವಾದ ಶ್ವಾಸ. ಯಾರಿಂದ ಪೂರ್ತಿ ಆಗುತ್ತೆ ಅವರು ಪೂರ್ತಿ ಮಾಡಿ. ನಾನು 10 ಬಾರಿಯಿಂದ ಶುರು ಮಾಡಿ ಕಡಿಮೆ ಅಂದರೆ 100 ಬಾರಿ ನಿಮ್ಮಿಂದ ಅಪೇಕ್ಷೆ ಇಡ್ತೀನಿ. ಹೀಗೆ 10 ಬಾರಿ ಅಂತೂ ಮಾಡಿ. ಹೀಗೆ 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 ಮಾಡೋಕ್ಕಾಗದಿದ್ರೆ ಹೀಗೆ ಮಾಡ್ಕೊಳ್ಳಿ. ಮೊಣಕಾಲು ಮೊಣಕೈಯ ಹೊರಗೆ ಹೀಗೆ, ಪಾದದ ಮೇಲೆ ಕೂತ್ಕೊಳ್ಳಿ. ಹೀಗೆ ಮೇಲೆ ಎದ್ಬಿಡಿ, ವಾಪಸ್ ಬಂದ್ರಿ. ಇದೊಂದು ವಿಧಾನ. ಹೀಗೆ ಹೀಗೆ ದೀರ್ಘವಾದ ಶ್ವಾಸ, ಕೆಳಗೆ ಮೇಲೆ. ಮತ್ತೆ ಯಾರಿಗೆ ಟ್ರೈಸೆಪ್ಸ್ ಬೈಸೆಪ್ಸ್ ಚೆಸ್ಟ್ ವೆಸ್ಟ್ ಚೆನ್ನಾಗಿ ಮಾಡಬೇಕಾದ್ರೆ ಹೀಗೂ ಮಾಡ್ಬೋದು. अगर आप चाहें कि ईश्वर में मिलना, जरूरी है कि योग के पथ पे चलना. अगर आप चाहें कि ईश्वर में मिलना, जरूरी है कि योग के पथ पे चलना. अगर आप चाहें कि ईश्वर में मिलना, जरूरी है कि योग के पथ पे चलना. समझदार की जिंदगी भी है जीना, स्वयं को योगा अनुशासन में रखना. समझदार की जिंदगी भी है जीना, स्वयं को योगा अनुशासन में रखना. ಮಾಡಿ. ಇವೆಲ್ಲ ತುಂಬ ದೊಡ್ಡ ಟಾಸ್ಕು. ಇದಂತೂ ಪೈಲ್ವಾನ್ರ ಯೋಗ ಆಗ್ಬಿಡ್ತು. ಸರಿ, ಬಟರ್ಫ್ಲೈ ಮಾಡ್ಕೊಳ್ಳಿ. ಇಷ್ಟು ಬೆವರಂತೂ ನೋಡಿ ಬೆಳಗ್ಗೆ ಸುರಿಲೇಬೇಕು. ಬೆಳಗ್ಗೆ ಯಾರೋ ಬೆಳಿಗ್ಗೆ ಬೆವರು ಸುರಿಸ್ತಾರೆ, ಅವರಿಗೆ ಜೀವನದಲ್ಲಿ ಯಾವುದೇ ರೋಗ ಆಗಲ್ಲ. ಒಂದು ವೇಳೆ ಇದ್ರೆ ಹೋಗಲಾಡುತ್ತೆ. ಬೆವರು ಸುರಿಸಿ ರೋಗ ಹೋಗಲಾಡಿಸಿ. ಏನು ಹೇಳಿದೆ? ಬೆವರು ಸುರಿಸಿ ರೋಗ ಹೋಗಲಾಡಿಸಲು ಹಲವು ಸಾಧನಗಳಿವೆ. ಬೆವರನ್ನು ಸರಿಯಾದ ರೀತಿಯಲ್ಲಿ ಸುರಿಸಿ. ರೋಗಿಗಳಿಗಂತೂ ಸ್ಟೀಮ್ ಬಾತ್ ಕೊಟ್ಟು ಕೂಡ ಬೆವರು ಸುರಿಸಲಾಗುತ್ತೆ. ಅದು ಕೂಡ ಒಂದು ವಿಧಾನ. ಒಬ್ಬರು ಮಾತೆ ನನಗೆ ಸಿಕ್ಕಿದ್ರು, ಹೇಳಿದರು, ಬಾಬಾಜಿ ಈ ಡೆಲಿವರಿ ಆದಂದಿನಿಂದ 25 ವರ್ಷ ಆಗೋಯ್ತು. ಅದು 25-30 ವರ್ಷಗಳ ಹಿಂದಿನ ಮಾತು. ಬೆವರು ಬರ್ತಾನೇ ಇರಲಿಲ್ಲ. ನೀವು ನನಗೆ ಹೇಳಿದ್ರಿ ಯಜ್ಞದ ಭಸ್ಮ, ಮುಲ್ತಾನಿ ಮಣ್ಣು, ಅರಶಿನ ಮತ್ತು ಅಲೋವೆರಾ ತಾಗಿಸ್ದೆ, ಆಮೇಲೆ ಯೋಗ ಮಾಡಿದೆ. ನೋಡಿ ಬಾಬಾಜಿ, 25 ವರ್ಷಗಳ ಹಿಂದೆ ಬೆವರು ಬರ್ತಿರ್ಲಿಲ್ಲ, ಅದು ಬರೋಕ್ಕೆ ಶುರು ಆಯಿತು. ಈ ಚಿಕ್ಕ ಪುಟ್ಟ ವಿಷಯಗಳನ್ನು ಮಾಡ್ತಾ ಹೋಗಿ. ಹಾಂ, ಕೆಲವರಿಗಂತೂ ಬರಲ್ಲ. ನಿರ್ಮಲವಾಗಿ ಬಿಟ್ಲು. ಸರಿ, ಕಾಲು ಎದುರಿಗೆ ತೆರೆಯಿರಿ. ನೀವು 100 ಬಾರಿ ಮಾಡಬೇಕು. ಆಣೆ ಮಾಡಿ, ನಿಮ್ಮ ಆಣೆ. ದೀರ್ಘವಾದ ಶ್ವಾಸ ಎಣಿಸಿ ಮಾಡಿ. ದೀರ್ಘವಾದ ಶ್ವಾಸದೊಂದಿಗೆ 100 ಬಾರಿ ಮಾಡೋದ್ರಿಂದ 100 ಗ್ರಾಮ್ ತೂಕ ಕಡಿಮೆ ಆಗುತ್ತೆ. ಈಗ ನಿಮ್ಮ 500 ಗ್ರಾಮ್ ನನಗೆ ಕಡಿಮೆ ಮಾಡಿಸಬೇಕು, 500 ಅಭ್ಯಾಸ ಮಾಡಿಸಬೇಕು. ದೀರ್ಘವಾದ ಶ್ವಾಸ. 3 ವಿಷಯ ಜೊತೆಗೆ. ಷಟ್ಕೋಣಾಸನವಿದೆ, ನಂತರ ಭಸ್ತ್ರಿಕಾ ಪ್ರಾಣಾಯಾಮ ಜೊತೆಗೆ. ಭಸ್ತ್ರಿಕಾ ನಂತರ ಕಪಾಲಭಾತಿ, ಷಟ್ಕೋಣಾಸನ, ಭಸ್ತ್ರಿಕಾ ಕಪಾಲಭಾತಿ ನಡೀತಾ ಇದೆ. ಮನಸ್ಸಲ್ಲಿ ಸಂಕಲ್ಪ ನೀವು ಮಾಡ್ತಾ ಹೋಗಿ. ದೀರ್ಘವಾದ ಶ್ವಾಸ. ಯೋಗದ ಅನುಶಾಸನ, ಮಧ್ಯ ಯೋಗ,
ಯೋಗ ಚಿತ್ತ ವೃತ್ತಿ ಯೋಗ. ನಿಮ್ಮ ಚಿತ್ತವಂತೂ ಅತ್ತಿತ್ತ ಅಲೆದಾಡ್ತಾ ಇದೆ. ನೀವು ಭ್ರಮಿತರಿದ್ದೀರಿ. ದೀರ್ಘವಾದ ಶ್ವಾಸ, ಆತ್ಮತೆಯೊಂದಿಗೆ, ಆತ್ಮ ಅನುಶಾಸನದಲ್ಲಿ, ಆತ್ಮ ಪ್ರೇರಣೆಯಲ್ಲಿ, ಆತ್ಮ ಸ್ಪರ್ಧೆ, ಆತ್ಮ ಪ್ರೀತಿಯಲ್ಲಿ, ಆತ್ಮತನದಲ್ಲಿ ಜೀವಿಸಬೇಕು. तो आत्मरति रहेगा, आत्म तत्समान व आप काम होगा, आत्म काम होगा. ದೀರ್ಘವಾದ ಶ್ವಾಸ, ರಿದಮ್ನೊಂದಿಗೆ, ಸಂಗೀತದ ಜೊತೆಗೆ. भले कर्म भक्ति से आगे बढ़ो तुम, भले कर्म भक्ति से आगे बढ़ो तुम, या फिर ज्ञान की सीढ़ियों पे चढ़ो तुम. मिलाकर रखो ताल मन के प्रभु से, तो आत्मा की आवाज को भी सुनो तुम. हजारों जन्म तुम न बेकार करना, हजारों जन्म तुम न बेकार करना. जरूरी है कि योग के पथ पे चलना. समझदार की जिंदगी भी है जीना, स्वयं को योगा अनुशासन में रखना. समझदार की जिंदगी भी है जीना, स्वयं को योगा अनुशासन में रखना. ನಡೀರಿ, ಚಕ್ಕಿ ಆಸನ. ಇದನ್ನು 100 ಬಾರಿ ಮಾಡಿ. ಇಷ್ಟಂತೂ ಎಲ್ಲರೂ ಮಾಡಬೇಕು. ದೀರ್ಘವಾದ ಶ್ವಾಸ. ಇದು ಬರೀ ಒಬಿಸಿಟಿಗಾಗಿ ಅಲ್ಲ, ಇದು ಪರ್ಫೆಕ್ಟ್ ಫಿಸಿಕಲ್ ಆಕ್ಟಿವಿಟಿಗೆ ಕೂಡ. ರೈಟ್ ವರ್ಕೌಟ್ಗಾಗಿ, ಸೈಂಟಿಫಿಕ್ ವರ್ಕೌಟ್ಗಾಗಿ. ಹೆಚ್ಚು ಬಾಗೋಕ್ಕಾದರೆ ಹೆಚ್ಚು ಬಾಗ್ಬಿಡಿ. ಮಾಡ್ತಾ ಇರಿ, ತಡಿಬೇಡಿ. ಇಷ್ಟಂತೂ ಎಲ್ಲರೂ ಮಾಡಬೇಕು. ದೀರ್ಘವಾದ ಶ್ವಾಸದೊಂದಿಗೆ. अगर जीव जग से अनाथक बनता, अगर जीव जग से अनासक्त बनता, तो फिर सोच लो जीव ईश्वर में रहता. जहाँ जो रहेगा वहीं का बनेगा, यहाँ व्यर्थ में जीव मरता जन्मता. समझ लो कि जीते जी मुक्त बनना, समझ लो कि जीते जी मुक्त बनना. जरूरी है कि योग के पथ पे चलना. समझदार की जिंदगी भी है जीना, स्वयं को योगा अनुशासन में रखना. समझदार की जिंदगी भी है जीना, स्वयं को योगा अनुशासन में रखना. ಇದು ತುಂಬ ಬಂಬಾಟಾದ ಅಭ್ಯಾಸ. 5 ನಿಮಿಷ ಮಾಡಬೇಕಾಗತ್ತೆ. ಈಗಂತೂ ನೀವು 25-50 ಬಾರಿ ಮಾಡ್ತೀರಿ. ಅದರಲ್ಲೇ ದಣಿದು ಬಿಡ್ತಾರೆ. ಸರಿ, ಉಲ್ಟಾ ಮಲ್ಗಿ. ಷಟಕೋಣಾಸನ, ಚಕ್ಕಿ ಆಸನ. ಇದು ಭುಜಂಗಾಸನ. 2 ನೇರ, 1 ಉಲ್ಟ ಮಲಗಿ. ನಂತರ ನೇರ ಮಲಗಿ, ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಇದು 6 ಅಭ್ಯಾಸನೇ ಮಾಡಿ. ಇಲ್ದಿದ್ರೆ ನಾನು 12 ಮಾಡಿಸ್ತೀನಿ. ದೀರ್ಘವಾದ ಶ್ವಾಸದ ಜೊತೆಗೆ. ಅಂದರೆ ಬೇಕಾದಷ್ಟು ತೂಕ ಕಡಿಮೆ ಮಾಡಿಕೊಳ್ಳಿ. ಬರೀ ತೂಕ ಕಡಿಮೆ ಮಾಡುವ ವಿಷಯವಲ್ಲ, ಇದು ಸೈಂಟಿಫಿಕ್ ಫಿಸಿಕಲ್ ವರ್ಕೌಟ್ಗಾಗಿ, ಎಕ್ಸಸೈಸ್ಗಾಗಿ ತುಂಬ ಒಳ್ಳೆಯ ಅಭ್ಯಾಸ. ನಿಮ್ಮ ಮೆಟಬಾಲಿಸಮನ್ನು ಚೆನ್ನಾಗಿಡುತ್ತೆ. ದೀರ್ಘವಾದ ಶ್ವಾಸ. सरल योग कहता है जागो रे जागो,
सरल योग कहता है जागो रे जागो, विषय वासना से तो भागो रे भागो, विषय वासना से तो भागो रे भागो। हटाकर जगत जाल से अपने मन को प्रभु की शरण में तो लागो रे लागो। प्रभु साथ रहना जरूरी है कि योग के पथ पे चलना। लगा मन व बुद्धि को प्रभु साथ रहना जरूरी है कि योग के पथ पे चलना। अगर आप चाहे कि ईश्वर से मिलना जरूरी है कि योग के पथ पे चलना। अगर आप चाहें कि ईश्वर में मिलना जरूरी है कि योग के पथ पे चलना। समझदार की जिंदगी भी है जीना, स्वयं को योगा अनुशासन में रखना। समझदार की जिंदगी भी है जीना, स्वयं को योगा अनुशासन में रखना। स्वयं को योगा अनुशासन में रखना। स्वयं को योगा अनुशासन में रखना। ದಣಿದ್ ಬಿಟ್ರೆ ಸ್ವಲ್ಪ ಹೀಗೆ ಆರಾಮ್ ಮಾಡ್ಕೊಳ್ಳಿ. ಪ್ರತಿ ಮುಂಜಾನೆ ನಿಮ್ಮಿಂದ ವ್ಯಾಯಾಮ ಮಾಡಿಸ್ತೀವಿ. ಓಡೋದು, ಜಿಗಿಯೋದು, ಆಟೋಟ, ಜಿಮ್, ಈಜೋದು, ಹಲವು ರೀತಿಯ ಎಕ್ಸಸೈಸಸ್ ಇವೆ. ನಾವು ನಿಮಗೆ ಯೋಗವಂತೂ ಕಲಿಸ್ತೀವಿ. ಯೋಗಮಯ ಜೀವನದ ಅರ್ಥ ಅಂದರೆ, ನನ್ನೊಂದಿಗೆ ಹೇಳಿ, ಯೋಗಮಯ ವ್ಯಾಯಾಮ ಹೇಳಿ. ಯೋಗಮಯ ಊಟ ತಿಂಡಿ, ಯೋಗಮಯ ಸಂಬಂಧ, ಯೋಗಮಯ ಸಫಲತೆ, ಯೋಗಮಯ ಸಮೃದ್ಧಿ, ಯೋಗಮಯ ವಿಜಯ. ಯೋಗದಿಂದ ಜೀವನದ ನಿರ್ಮಾಣ ಮತ್ತು ನಿರ್ವಾಣ. ನೋಡಿ, ಯೋಗ ಒಂದು ದೊಡ್ಡ ತತ್ವ. ಅದರಲ್ಲಿ ವ್ಯಾಯಾಮದಿಂದ ಹಿಡಿದು, ವ್ಯಾಧಿ ಮುಕ್ತಿಯಿಂದ ಹಿಡಿದು, ವ್ಯಾಧಿಗಳ ಸಮಾಪ್ತಿಯಿಂದ ಹಿಡಿದು, ಸಮಾಧಿಯ ಪ್ರಾಪ್ತಿಯವರೆಗೆ, ಜೀವನದ ನಿರ್ಮಾಣದಿಂದ ಹಿಡಿದು ನಿರ್ವಾಣದವರೆಗೆ ಎಲ್ಲ ಸತ್ಯ ಸನ್ನಿಹಿತವಾಗಿವೆ. ಅದಕ್ಕಾಗಿ ನಾನು ಹೇಳ್ತೇನೆ, ಯೋಗವನ್ನು ಅರಿಯೋದು, ಯೋಗವನ್ನು ಮಾಡೋದು, ಮತ್ತು ಇದಕ್ಕಿಂತಲೂ ದೊಡ್ಡ ತತ್ವ ಅಂದರೆ ಯೋಗವನ್ನು ಜೀವಿಸೋದು. ಪೂರ್ತಿ ಜೀವನ ಯೋಗಮಯ ಆಗೋದು. ಆಹಾರ, ವಿಚಾರ, ವಾಣಿ, ವ್ಯವಹಾರ, ಸ್ವಭಾವ, ಸಂಬಂಧ, ವ್ಯಾಪಾರ, ಜೀವನದಲ್ಲಿ ನಾವೇನನ್ನು ಜೀವಿಸ್ತೀವಿ ಎಲ್ಲವೂ ಯೋಗಮಯ ಆಗಬೇಕು. ನೇರ ಮಲಕೊಳ್ಳಿ. ನೋಡಿ, ಇದಕ್ಕಾಗಿ ನಿಮಗೆ ನಮ್ಮಲ್ಲಿ ಬರೀ ಟ್ರೈನಿಂಗೇ ಕೊಡೋದಲ್ಲ, ನಿಮ್ಮನ್ನಲ್ಲಿ ನಾವು ಅಭ್ಯಾಸ ಮಾಡಿಸ್ತೀವಿ. ಯೋಗಮಯ ಜೀವನ ಜೀವಿಸುವ ಅಭ್ಯಾಸ. ಒಂದೊಂದು ಕಾಲದ ಮೇಲೆ ಕೆತ್ತಿರಿ. ನನ್ನೊಂದಿಗೆ ಹೇಳಿ, ಅಥ ಯೋಗಾನುಶಾಸನಂ ಹೇಳಿ. ಅಥ ಯೋಗಾನುಶಾಸನಂ. ಮುಂದೆ ಹೇಳಿ, ಯೋಗಶ್ ಚಿತ್ತವೃತ್ತಿ ನಿರೋಧ ತದಾ ದ್ರಷ್ಟೂ. ಮಕ್ಕಳ ಹಾಗೆ ಹೇಳಿ. ನೀವಂತೂ ಈಗ ಮಕ್ಕಳೇ, ದೊಡ್ಡವರು ಅಂದ್ಕೋಬೇಡಿ ನೀವು. ಯೋಗದಲ್ಲಿ ನೀವೀಗ ಮಕ್ಕಳೇ, ಸ್ಟೂಡೆಂಟ್ ಆಗಿದ್ದೀರಿ, ಇನ್ನೂ ಸಿದ್ಧರಾಗಲಿಲ್ಲ. ಹೇಳಿ, ಯೋಗಶ್ ಚಿತ್ತವೃತ್ತಿ ನಿರೋಧ. ಒಂದೊಂದು ಕಾಲು, ಎರಡು ಕಾಲನ್ನು ಮೇಲೊತ್ತಿ ನನ್ನೊಂದಿಗೆ ನಾನು ಮಾಡ್ತಾ ಇದ್ದೇನೆ, ಮಾತಾಡ್ತಾನೋ ಇದ್ದೇನೆ. ತದಾ ದ್ರಷ್ಟೂ ಸ್ವರೂಪೇ ಅವಸ್ಥಾನಂ.
ಈಗ ದೀರ್ಘ ಶ್ವಾಸ ತುಂಬಿಕೊಂಡು ಒಂದೊಂದು ಕಾಲು ಎರಡು ಕಾಲುಗಳನ್ನು ಎಷ್ಟು ಎತ್ತೋಕ್ಕಾಗತ್ತೆ ಅಷ್ಟು ಎತ್ತಾ ಹೋಗಿ. ಅಥ ಯೋಗ ಅನುಶಾಸನ ಅರ್ಥ ಅಂದರೆ ಮಂಗಳಕ್ಕೆ ಅಥ ಅಂತಾರೆ, ಜೀವನದ ಮಂಗಳಕ್ಕಾಗಿ, ರಾಷ್ಟ್ರ ಮತ್ತು ಜಗತ್ತಿನ ಮಂಗಳಕ್ಕಾಗಿ ಅರ್ಧ ಹಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ ಹೀಗೆ ಮಾಡ್ತಾ ಇರಿ. ಒಂದರ ಹಿಂದೆ ಎರಡು, ಎರಡರ ಹಿಂದೆ ಮೂರು, ಮತ್ತೆ ದಣಿದ್ರೆ ಮಧ್ಯೆ 10-20 ಸೆಕೆಂಡ್ ವಿಶ್ರಾಮ ತಗೊಳ್ಳಿ, ಆನಂತರ ಪುನಃ ಮುಂದೆ ಸಾಗಿ. ಅಖಂಡ ಯೋಗ ಸಾಧನೆ. ಜೀವನದ 2 ಸತ್ಯಗಳ ಬಗ್ಗೆ ನಾನು ನಿಮಗೆ ಹೇಳಿದ್ದೇನಲ್ವಾ? ವಿಕಲ್ಪರಹಿತ ಸಂಕಲ್ಪ ಹೇಳಿ, ಅಖಂಡ ಪ್ರಚಂಡ ಪುರುಷಾರ್ಥ ಹೇಳಿ. ಅಖಂಡ ಪ್ರಚಂಡ ಪುರುಷಾರ್ಥ, ಸಾಧನೆ, ಸಾಧನ, ದೀರ್ಘವಾದ ಶ್ವಾಸ. ಕಾಲು ಕೂಡ ದೀರ್ಘ ತಗೊಳ್ಳಿ, ದೀರ್ಘ ಬಿಡಿ. ಒಂದೊಂದು ಕಾಲಿಂದ 2 ಕಾಲುಗಳಿಂದ ದೊಡ್ಡ ಶೂನ್ಯ ಮಾಡಿಬಿಡಿ. ಜೀವನದ ಮಂಗಳಕ್ಕಾಗಿ, ರಾಷ್ಟ್ರ ಜಗತ್ತಿನ ಮಂಗಳಕ್ಕಾಗಿ ಯೋಗದ ಅರ್ಥವೆಂದರೆ ಅನುಶಾಸನದಲ್ಲಿ ಜೀವಿಸೋದು. ನಮ್ಮ ತನು, ನಮ್ಮ ಮನ, ನಮ್ಮ ವಿಚಾರ, ಭಾವನೆ, ಸಂವೇದನೆ ನಾವೇನು ಮಾಡ್ತೀವಿ, ನಮ್ಮ ಆಹಾರ, ವಿಚಾರ, ವಾಣಿ, ವ್ಯವಹಾರ, ಸ್ವಭಾವ, ಸಂಬಂಧ ನಾವೇನೆಲ್ಲ ಮಾಡ್ತೀವಿ ಅವೆಲ್ಲವೂ ಅನುಶಾಸಿತವಾಗಿವೆ. ಡಿಸಿಪ್ಲಿನ್ಡ್ ವೇಯಲ್ಲಿ ಲೈಫನ್ನು ಜೀವಿಸಬೇಕು. ಅನುಶಾಸಿತ ಜೀವನವೇ ಯೋಗ, ಇದರ ಅರ್ಥ ಇದು. ಕೆಲ ಮಂದಿಗಳು ಶಬ್ದದ ದೃಷ್ಟಿಯಿಂದ ಅರ್ಥ ಏನೇ ತಿಳ್ಕೊಳ್ಳಿ, ಎಲ್ರಿಗೂ ಸ್ವಾಗತವಿದೆ. ಆದರೆ ವ್ಯಾವಹಾರಿಕ ಅರ್ಥ ಇದ್ರದ್ದು ಇದು. ಅರ್ಧಲಾಸನ್, ಪಾದವೃತ್ತಾಸನ, ಪೂರ್ತಿ ಸುತ್ತು ತಿರುಗಿಸಿ ನನಗೆ ಅನುಶಾಸನದಲ್ಲಿ ಜೀವಿಸಬೇಕು. ಪ್ರತಿ ವಸ್ತುವಿನಲ್ಲಿ ಅನುಶಾಸನ. ಅನುಶಾಸನ ಅಂದರೆ ಒಂದು ಗೌರವ. ಅನುಶಾಸನವೆಂದರೆ ರೀತಿ, ನೀತಿ. ಅನುಶಾಸನ ಅಂದರೆ ವ್ಯವಹಾರದ ಸತ್ಯ. ಯಾವುದೇ ಕಾರ್ಯವನ್ನು ಮಾಡುವ ಒಂದು ಉಪಾಯ ಇರುತ್ತೆ, ವಿಧಾನ ಇರುತ್ತೆ, ಅದಕ್ಕೊಂದು ಡಿಸಿಪ್ಲಿನ್ ಇರುತ್ತೆ, ಅದರ ಒಂದು ಪ್ರೋಟೋಕಾಲ್ ಇರುತ್ತೆ, ಅದಕ್ಕೊಂದು ಗೌರವ ಇರುತ್ತೆ, ಅದಕ್ಕೊಂದು ರೀತಿ ನೀತಿ ಇರುತ್ತೆ. ಹಾಗೇನೇ ಮಾಡಬೇಕು. ಅರ್ಧಲಾಸನ, ಪಾದವೃತ್ತಾಸನ, ಒಂದೊಂದು ಕಾಲಿಂದ 2 ಕಾಲುಗಳಿಂದ ನನಗೆ ಅನುಶಾಸನದಲ್ಲಿ ಜೀವಿಸಬೇಕು. ತನುವಿನ, ಮನಸ್ಸಿನ, ಪ್ರಾಣಗಳ, ಶ್ವಾಸಗಳದ್ದು ಒಂದು ಅನುಶಾಸನವಿರುತ್ತೆ. ಶ್ವಾಸಗಳ ಅನುಶಾಸನಕ್ಕೆ ಪ್ರಾಣಾಯಾಮ ಅಂತಾರೆ. ತನುವಿನ ಅನುಶಾಸನಕ್ಕೇನೆ ವ್ಯಾಯಾಮ ಮತ್ತು ಆಸನ ಅಂತಾರೆ. ದೀರ್ಘವಾದ ಶ್ವಾಸ. ಒಂದು ಅಭ್ಯಾಸವನ್ನೇ ಪೂರ್ತಿಯಾಗಿ ಮಾಡಿ ದೀರ್ಘವಾದ ಶ್ವಾಸ ನೋಡಿ, ಹೀಗೆ ತಗೊಳ್ಳಿ. ಒಂದೊಂದು ನಿಮಿಷ ಮಾಡಿ ನೋಡಿ, ಹೀಗೆ ದೀರ್ಘ ಶ್ವಾಸದೊಂದಿಗೆ ಮಾಡ್ತೀರಾದ್ರೆ ಸರಿಯಾಗಿ ಯಾಕೆ ಮಾಡ್ತಿಲ್ಲ? ಪೂರ್ತಿಯಾಗಿ ಸರಿಯಾಗಿ ಮಾಡಿದ್ರೆ ನಾನು ನೋಡಿದ್ದೀನಿ. ಒಂದು ಅಭ್ಯಾಸದಲ್ಲಿ 1 ಗ್ರಾಮ್ ಕಡಿಮೆ ಆಗತ್ತೆ ನೀವು ಡಿಸಿಪ್ಲಿನ್ಡ್ ವೇಯಲ್ಲಿ ಜೀವಿಸ್ತೀರಾದ್ರೆ. ಯೋಗದ ಅನುಶಾಸನದ ಪೂರ್ತಿ ಪಾಲನೆಯನ್ನು ನೀವು ಮಾಡ್ತೀರಾದ್ರೆ. ಇವೆಲ್ಲ ಅಭ್ಯಾಸಗಳನ್ನು ಹೀಗೇನೆ ಹೇಳಿದ್ದೇನೆ. ಸ್ಥಿತಕೋಣಾಸನ, ಚಕ್ಕಿಯಾಸನ, ಭುಜಂಗಾಸನ, ಅರ್ಧಲಾಸನ, ಪಾದವೃತ್ತಾಸನ, ದ್ವಿಚಕ್ರಿಕಾಸನ. ಅಭ್ಯಾಸ ಪೂರ್ತಿ. ಕೆಲವರ ವಯಸ್ಸಿನಿಂದಾಗಿ ಸ್ವಲ್ಪ ಕಷ್ಟವಾಗಿಬಿಡುತ್ತೆ. ಶರೀರದಲ್ಲಿ ಫ್ಲೆಕ್ಸಿಬಿಲಿಟಿ ಕಡಿಮೆ ಆದರೆ ಅರ್ಧನೇ ಮಾಡ್ಕೊಳ್ಳಿ, ಆದರೆ ಎಲ್ಲರೂ ಮಾಡಬೇಕು. ಒಂದೊಂದು ಶ್ವಾಸಕ್ಕೆ ಲಾಭವಿದೆ.
ಯೋಗ ಪೂರ್ತಿ ಲಾಭದ ಕೆಲಸ, ಆದಾಯದ ಕೆಲಸ, ನಫೆಯ ಕೆಲಸ, ಪ್ರಾಫಿಟ್ನ ಕೆಲಸ. ನೋಡಿ, ಇಲ್ಲಿ ವೆಯ್ಟ್ ಲಾಸ್ ಇದೆ, ಆದರೆ ಲಾಸ್ ಕೂಡ ಪ್ರಾಫಿಟ್ಗಾಗಿ ಇದೆ. ಬಾಕಿ ಎಲ್ಲವೂ ಲಾಭದ ಕೆಲಸ. ಹೀಗೆ ಮಾಡಿ, ನಿಮ್ಮ ಅಭ್ಯಾಸ ನಿರಂತರವಾಗಿ ಮಾಡಿ. ಕೆಲವರು ಮಧ್ಯದಲ್ಲಿ ತುಂಬ ಆರಾಮ್ ಮಾಡಿಬಿಡ್ತಾರೆ. ನಿರಂತರತೆಯೊಂದಿಗೆ ಮಾಡಿ. ಮತ್ತು ಬಾಡಿಯನ್ನು ರಿಲ್ಯಾಕ್ಸ್ ಮಾಡಲು ಮರ್ಕಟಾಸನ, ಮೊಣಕಾಲು ಮಡಚಿರಬೇಕು, ಒಂದು ಕಡೆಗೆ ಕಾಲು, ಇನ್ನೊಂದು ಕಡೆಗೆ ಕತ್ತು. ಅಥ ಯೋಗಾನುಶಾಸನಂ, ಅನುಶಾಸನದಲ್ಲಿ ಜೀವಿಸಿ. ಅನುಶಾಸನದೊಂದಿಗೆ ಜೀವಿಸೋದ್ರ ಅರ್ಥ ಸಂಯಮದೊಂದಿಗೆ ಜೀವಿಸೋದು, ಗೌರವದೊಂದಿಗೆ ಜೀವಿಸೋದು, ರೀತಿ ನೀತಿಯಿಂದ ಜೀವನವನ್ನು ಜೀವಿಸೋದು, ಸಿದ್ಧಾಂತದಿಂದ ಜೀವನವನ್ನು ಜೀವಿಸೋದು. ನಿಮ್ಮ ಸಾಧನ ಸರಿಯಾಗಿರಲಿ, ನೀವು ಸರಿಯಾಗಿ ಸಾಧನೆ ಮಾಡಿ. ಇದುವೇ ಅನುಶಾಸನ. ತದಾ ದ್ರಷ್ಟು. ಆಮೇಲೆ ಏನಾಗುತ್ತೆ? ಹೀಗೆ ಮಾಡೋದ್ರಿಂದ ಚಿತ್ತದ ವೃತ್ತಿಯ ಯೋಗಶ್ಚಿತ್ ವೃತ್ತಿ ನಿರೋಧ. ಮನಸ್ಸಿಗೆ ಬಂದಂತೆ ಮಾಡ್ತಾರೆ. ಚಿತ್ತದ ವೃತ್ತಿಯು ಚಂಚಲವಾಗುತ್ತೆ, ಅದರಿಂದ ನೀವು ಮುಕ್ತರಾಗ್ತೀರಿ. ಮತ್ತೆ ತದಾ ದೃಷ್ಟದಿಂದ ಸ್ವರೂಪೇ ಅವಸ್ಥಾನಂ, ನಿಮ್ಮ ಸ್ವರೂಪದಲ್ಲಿ ಇದ್ಬಿಡ್ತೀರಾ. ಅನುಶಾಸನದಿಂದ ಚಿತ್ತದ ವೃತ್ತಿಯು ತಡೆಯುತ್ತೆ. 3 ಸತ್ಯಗಳಿವೆ. ಅಥ ಯೋಗಾನುಶಾಸನಂ, ಯೋಗಶ್ಚಿತ್ತ ವೃತ್ತಿ ನಿರೋಧ. ಅನುಶಾಸನದಿಂದ ಚಿತ್ತದ ವೃತ್ತಿಗಳು ವಿಕಾರದಲ್ಲಿ ಏನು ಹರಿಯುತ್ತಿವೆ, ಅಜ್ಞಾನ ಮತ್ತು ಅವಿವೇಕಪೂರ್ಣ ವೃತ್ತಿಗಳಿವೆ, ವಿಕಾರಗಳಿವೆ, ದೋಷ ದುರ್ಬಲತೆ ದುರ್ಗುಣಗಳಿವೆ. ಆ ದುರ್ವಿಚಾರದಿಂದ, ದುರ್ಭಾವನೆಯಿಂದ, ದುರ್ಗುಣಗಳಿಂದ, ದೋಷಗಳಿಂದ ನೀವು ಮುಕ್ತರಾಗ್ತೀರಾ. ಮರ್ಕಟಾಸನದ ಅಭ್ಯಾಸದಿಂದ ರಿಲ್ಯಾಕ್ಸ್ ಆಗಿಬಿಡ್ತೀರಾ. ಅನುಶಾಸನದಿಂದ ಚಿತ್ತ ವೃತ್ತಿ ನಿರೋಧವಾಗುತ್ತೆ, ಮತ್ತೆ ಆತ್ಮಬೋಧವಾಗುತ್ತೆ. ತದಾ ದೃಷ್ಟದ ಸ್ವರೂಪದಿಂದ ಅವಸ್ಥಾನ, ನಿಮ್ಮ ಸ್ವರೂಪದಲ್ಲಿ, ನಿಜತೆಯಲ್ಲಿ, ನಿಮ್ಮ ಒಳಗಿನ ದಿವ್ಯತೆಯಲ್ಲಿ, ಪೂರ್ಣತೆಯಲ್ಲಿ ಪ್ರತಿಷ್ಠರಾಗ್ತೀರಿ. ಹೀಗೆ ಇದು ಆಸನದ ಕೊನೆಯಲ್ಲಿ ಸ್ವಲ್ಪ ಶವಾಸನದಲ್ಲಿ 10-20 ಸೆಕೆಂಡ್ ಹೀಗೆ ನಿರ್ದಿಷ್ಟ ಭಾವದಿಂದ ಶುರು ಮಾಡಿ ಸಾಕ್ಷಿ ಭಾವನೆಯಲ್ಲಿ ರಿಲ್ಯಾಕ್ಸ್ ಆಗಿಬಿಡ್ತೀರ. ಯೋಗದ್ದು ಎಲ್ಲಕ್ಕಿಂತ ದೊಡ್ಡ ಉಪಾಯಗಳು ಸಾಧನದ 2 ಸಾಧನಗಳಿವೆ. ಮುಕ್ತಿಯ 2 ದೊಡ್ಡ ಉಪಾಯಗಳಿವೆ ಮತ್ತು ಅದರ ವಿಸ್ತಾರವಿದೆ. ಸಾಧನೆಯ ಬೇರೆ ಬೇರೆ ದಾರಿ ಜನ ಏನು ಹೇಳ್ತಾರೆ, ಧ್ಯಾನದ ಉಪಾಯ ಹೇಳ್ತಾರೆ, ಮುಕ್ತಿಯ ಉಪಾಯ ಹೇಳ್ತಾರೆ, ಏನೇ ಹೇಳ್ತಾರೆ, ಅದು 2 ಶಬ್ದಗಳಲ್ಲಿ ಇವತ್ತು ನಾವು ಸೇರ್ಬಿಡೋಣ. ಅಭ್ಯಾಸ ವೈರಾಗ್ಯದಲ್ಲಿ ನಾವು ತಲ್ಲೀನರಾಗೋಣ. ಈಗ ಸ್ವಲ್ಪ ಹೊತ್ತು ನಿಮಗೆ ಅಭ್ಯಾಸ ಮತ್ತು ವೈರಾಗ್ಯ ಕಲಿಸ್ತೇನೆ. ಅದರಿಂದ ನೀವು ಜೀವನ ಮುಕ್ತರಾಗಿ ಜೀವನವನ್ನು ಜೀವಿಸಬಹುದು. ರೋಗ ಮುಕ್ತ, ದುಃಖ, ದಾರಿದ್ರ್ಯ, ನಿರಾಶೆ, ಹತಾಶೆಯಿಂದ ಮುಕ್ತರಾಗ್ತೀರ. ಎಲ್ಲ ದೀನತೆಯಿಂದ ಮುಕ್ತರಾಗಿ ನಿಮ್ಮ ಜೀವನ ಜೀವಿಸಬಹುದು. ಶ್ವಾಸವನ್ನು ದೃಷ್ಟಾಭಾವದಿಂದ ನೋಡಿದ್ರಿ, ಮತ್ತೆ ಸರಿಯಾದ ದೃಷ್ಟಿಯಿಂದ ನೋಡ್ತೀರಾ ಮತ್ತು ಪೂರ್ತಿ ಶರೀರವನ್ನು ಸ್ಥಿರ ಬಿಡ್ತೀರಾ. ಮತ್ತು ನಿಮ್ಮ ಸ್ವರೂಪದಲ್ಲಿ, ನಿಮ್ಮ ನಿಜತೆಯಲ್ಲಿ, ಆತ್ಮ ಭಾವನೆಯಲ್ಲಿ ಪ್ರತಿಷ್ಠಿತರಾಗ್ತೀರಿ. 2 ಕೈಗಳನ್ನು ಮೇಲಕ್ಕೆತ್ತಿರಿ, ಪರಸ್ಪರ ಅದನ್ನು ಉಜ್ತೀರಾ. ಅಂಗೈಗಳ ಬಿಸಿ ಉಷ್ಣತೆಯಿಂದ ಚೈತನ್ಯವನ್ನು ಕಣ್ಣುಗಳ ಮೇಲೆ ಇಡ್ತೀರಾ. ಕಣ್ತೆರೆದು ಎಡಮಗ್ಗಲಿಂದ ಕೂತ್ಕೋತೀರಾ. ಕೂತ್ಕೊಳ್ಳಿ. ಇದಂತೂ 1 ಹಂತವಾಯಿತು. 1 ಹಂತದಲ್ಲಿ 2 ಹಂತಗಳು ಪೂರ್ಣವಾದವು. ಒಂದು ವ್ಯಾಯಾಮದ ಹಂತ ಪೂರ್ತಿ ಆಯಿತು, ಇನ್ನೊಂದು ಒಬಿಸಿಟಿ ಇದ್ದು. ಆದರೆ ಈ ಕಾರ್ಯಕ್ರಮ ನಡೀತಿರುತ್ತೆ. ಯಾರಿಗೆ ಒಬಿಸಿಟಿ ಇದೆ
ಅವರು ಇದೇ ಅಭ್ಯಾಸವನ್ನು ಪುನರಾವರ್ತಿಸಬೇಕು. ಯಾರಿಗೆ ಸೊಂಟ ನೋವಿದೆ ಅವರಿಗಾಗಿ ಕೂಡ ಈಗ 8 ಅಭ್ಯಾಸ ಹೇಳ್ಕೊಡ್ತೇವೆ. 2 ಕೈಗಳನ್ನು ಮೊದಲ ಮೇಲೆ ಎದುರಿಗೆ ತಿರುಗಿಸಿ ಹೀಗೆ. ಈಗ ಅಭ್ಯಾಸ ನಡೀತಿದೆ ಬೆನ್ನುಹುರಿಗಾಗಿ. ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಬೇರೆ ಎಲ್ಲ ನರ್ವಸ್ ಸಿಸ್ಟಮ್, ಸ್ಪೈನಲ್ ಕಾರ್ಡ್, ಬೆನ್ನುಹುರಿ ಮೂಳೆಗಳು, ಅದರೊಂದಿಗೆ 72,72,10,201 ನಾಡಿಗಳು ಕೂಡಿವೆ. ಅಷ್ಟಚಕ್ರ ನವದ್ವಾರ ಕೂಡಿವೆ. ಬೆನ್ನುಹುರಿ ಮೂಳೆಯ ಪ್ರಾಬ್ಲಮ್ ಇಲ್ಲದಿದ್ರೂ ಕೂಡ 10 ಸೆಕೆಂಡು ಎಲ್ಲರೂ ಮಾಡಬೇಕು ಇದನ್ನು. ನನ್ನ ಪಯಣ ಶುರುವಾಗುತ್ತೆ 10 ಸೆಕೆಂಡಿಂದ ಹಿಡಿದು 10 ನಿಮಿಷದ ತನಕ. ಹೆಚ್ಚು ರೋಗವಿದ್ದರೆ ಮತ್ತು ಅವರಿಗೆ 2-5 ನಿಮಿಷದಿಂದ ಹಿಡಿದು 10 ನಿಮಿಷದವರೆಗೆ ಒಂದೊಂದು ಆಸನವನ್ನು ಮಾಡಬೇಕು. ಮತ್ತು ರೋಗಮುಕ್ತರಾಗಬೇಕು. ನೋಡಿ, ಯೋಗಾಸನ, ಪ್ರಾಣಾಯಾಮ ಮತ್ತು ಧ್ಯಾನ ಜೊತೆಗೆ ನಡೀತಿದೆ. ಈಗ ಬೆನ್ನುಹುರಿಗಾಗಿ ಅಭ್ಯಾಸ ನಡೀತಿದೆ. ಬೆನ್ನುಹುರಿಗಾಗಿ ಯೋಗಾಸನ ನಡೆಯುತ್ತೆ. ದೀರ್ಘವಾದ ಶ್ವಾಸದೊಂದಿಗೆ ಮತ್ತೆ ಯೋಗದ 2 ಮೂಲ ಸಾಧನೆಗಳ ಬಗ್ಗೆ ಹೇಳ್ತೀನಿ. ನನ್ನೊಂದಿಗೆ ಹೇಳಿ. ಅಭ್ಯಾಸ ವೈರಾಗ್ಯಾಭ್ಯಂ ತನ್ನಿರೋಧ. ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇಣ ಚ ಗೃಹ್ಯತೆ. ಅಭ್ಯಾಸದ ಅರ್ಥವೆಂದರೆ ಭಗವಂತನ ಜೊತೆಗೆ ಜೀವಿಸುವ ಅಭ್ಯಾಸ. ಗುರುವಿನೊಂದಿಗೆ, ಆ ಪರಮ ಗುರುವಿನೊಂದಿಗೆ ಏಕಾತ್ಮರಾಕೊಂಡು ಜೀವಿಸುವ ಅಭ್ಯಾಸ. ಯೋಗನಿಷ್ಠರಾಗಿ, ಆತ್ಮನಿಷ್ಠರಾಗಿ, ಗುರುನಿಷ್ಠರಾಗಿ, ಬ್ರಹ್ಮನಿಷ್ಠರಾಗಿ, ಸತ್ಯನಿಷ್ಠರಾಗಿ ಜೀವಿಸುವ ಅಭ್ಯಾಸ. ಆತ್ಮನಿಷ್ಠರಾಕೊಂಡು ನಿಮ್ಮ ನಿಜತೆಯನ್ನು ಕಳ್ಕೋಬೇಡಿ, ನಿಮ್ಮತನವನ್ನು ಕಳ್ಕೋಬೇಡಿ, ನಿಮ್ಮ ಹತೋಟಿಯಲ್ಲಿ ಜೀವಿಸಿ. ಇದು ಅಭ್ಯಾಸ. ಹೀಗೆ ನಿಮ್ಮ ಸ್ವರೂಪದಲ್ಲಿ ಜೀವಿಸಿ. योगस्थ रहना, आत्मस्थ रहना. योगस्थ कुरु कर्माणि ब्रह्मणि आधाय कर्माणि. आत्मरतियों आत्मकाम आप्त काम. ದೀರ್ಘವಾದ ಶ್ವಾಸ, ಅಭ್ಯಾಸ, ಭಗವಂತನ ಶರಣಾಗತಿಯಲ್ಲಿ ಜೀವಿಸೋದು, ಗುರುವಿನ ಶರಣಾಗತಿಯಲ್ಲಿ ಜೀವಿಸೋದು, ಸತ್ವದಲ್ಲಿ, ಸಾತ್ವಿಕತೆಯಲ್ಲಿ, ದಿವ್ಯತೆಯಲ್ಲಿ ಜೀವಿಸೋದು, ಬ್ರಹ್ಮ ಭಾವನೆಯಲ್ಲಿ ಜೀವಿಸೋದು. ಓಂ ಸರ್ವಂ ಖಲು ಇದಂ ಬ್ರಹ್ಮ. We cannot create one cell of body and one atom of this universe. ನಾವು ಪಿಂಡ ಮತ್ತು ಬ್ರಹ್ಮಾಂಡದ ಒಂದು ಪರಮಾಣುವಿನ, ತನುವಿನ ಒಂದು ಜೀವಾಣುವಿನ ಮತ್ತು ಈ ಬ್ರಹ್ಮಾಂಡದ ಯಾವುದೇ ಪರಮಾಣುವಿನ ರಚನೆ ಮಾಡೋಕ್ಕಾಗಲ್ಲ. ಚಿಕ್ಕ ಒಂದು ಸೆಲ್, ಚಿಕ್ಕದೊಂದು ಆಟಮ್ ಮಾಡೋದು ಅಸಾಧ್ಯ. ಎಲ್ಲ ರಚನೆಯ ಹಿಂದೆ ಆ ರಚನೆಯನ್ನು ನೋಡಿ. ಇದು ಬ್ರಹ್ಮನ ಪ್ರತ್ಯಕ್ಷ. ಯೋಗದಿಂದ ಆತ್ಮದರ್ಶನವಾಗುತ್ತಲ್ಲ, ಭಗವಂತನ ದರ್ಶನ. ಈ ಆತ್ಮದರ್ಶನದಲ್ಲಿ ನೀವು ಜೀವಿಸಬೇಕು. ಓಂ ಸರ್ವಂ ಖಲು ಇದಂ ಬ್ರಹ್ಮ ವಾಸುದೇವ ಸರ್ವಂ ಈಶವಾಸಮಿದಂ ಸರ್ವಂ ಹರಿವ್ಯಾಪಕ ಸರ್ವತ್ರ ಸಮಾನ ಪ್ರೇಮತೆ ಪ್ರಕಟ ಹೋಯಿ ಮಜಾನ. ಸುತ್ತ ತಿರುಗಿಸ್ತಾ ಇರಿ ಲಯದ ಜೊತೆಗೆ. ದೊಡ್ಡ ಶೂನ್ಯ ಮಾಡಿಬಿಡೋಣ. ಎಲ್ಲ ಅಭ್ಯಾಸಗಳಾಯಿತು. ಸೂಕ್ಷ್ಮ ವ್ಯಾಯಾಮದ ನಂತರ ಆಸನ ಶುರು ಮಾಡೋಣ. ಬೆಳಗ್ಗೆಯಿಂದ ಸಂಜೆವರೆಗೆ ಬ್ರಹ್ಮಭಾವ ಇರಲಿ ನಿಮ್ಮ ಅಂತರಮನ ಹೃದಯದಲ್ಲಿ. ಹೀಗೆ ನೀವು ಕೂಡ ಹೀಗೇನೆ ಅಭ್ಯಾಸ ಮಾಡ್ತಾ ಹೋಗಿ. ಹೀಗೆ
ಆರಾಮವಾಗಿ. ಸರಿ, ಮತ್ತೆ ಯಾರಿಗೆ ಮೊಣಕಾಲಲ್ಲಿ ಹೆಚ್ಚು ನೋವಿದೆ ಅವರು ಹೀಗೆ ಕೂತ್ಕೊಂಡು ಹೀಗೇನೆ ಮಾಡಿಬಿಡಿ. ಹೀಗೆ ಮತ್ತು ಹೀಗೆ ಮಾಡಿ. ಹೀಗೆ ಮಾಡಿ, ಹೀಗೆ ಮಾಡಿ. ಒಂದು ಸ್ಥಿತಿಯಲ್ಲಿ ಸ್ವಲ್ಪ ಆದರೂ ತಡೆಯಿರಿ ನೀವು. ಕೆಲವರು ತಕ್ಷಣ ಹಿಂದೆ ಬರ್ತಾರೆ. ಸರಿ, ಉಲ್ಟಾ ಮಲಗ್ಬಿಡಿ. ಮಕರಾಸನ, ಭುಜಂಗಾಸನ, ಸಲಭಾಸನ, ಧನುರಾಸನ, ಮರ್ಕಟಾಸನ. ಈ ಪಯಣ ಪೂರ್ತಿ ಬೆನ್ನುಹುರಿಗಾಗಿ. ದೀರ್ಘವಾದ ಶ್ವಾಸದೊಂದಿಗೆ ಮಾಡಿ. ನೋಡಿ, ಪ್ರತಿ ಸಲ ನಿಮ್ಗೊಂದು ವಿಷಯ ನಾನು ಹೇಳ್ತೀನಿ. 24 ಗಂಟೆ ಸಾತ್ವಿಕತೆಯಲ್ಲಿ, ದಿವ್ಯತೆಯಲ್ಲಿ, ದೈವತ್ವ, ಋಷಿತ್ವದಲ್ಲಿ, ಬ್ರಹ್ಮತ್ವದಲ್ಲಿ, ಆಧ್ಯಾತ್ಮಿಕತೆಯಲ್ಲಿ ಯೋಗಮಯ ಜೀವನ ಜೀವಿಸೋ ಶಬ್ದ ಪ್ರಯೋಗ ಏನಿದೆ, ಇದಂತೂ ಒಂದೇ ಸತ್ಯವನ್ನ ಅನೇಕ ರೀತಿಯಲ್ಲಿ ಹೇಳುವ ಒಂದು ಪರಂಪರೆ. ಏಕಂ ಸದ್ವಿಪ್ರಾಹ ಬಹುಧಾ ವದಂತಿ. ಮಕರಾಸನ, ಭುಜಂಗಾಸನ ಅಂದರೆ ಅಭ್ಯಾಸದ ಅರ್ಥವೆಂದರೆ 24 ಗಂಟೆ ಬ್ರಹ್ಮಭಾವದಲ್ಲಿ ಜೀವಿಸುವುದು. 10 ಸೆಕೆಂಡಿಂದ ಶುರು ಮಾಡಿ, 10-20 ಸೆಕೆಂಡ್ ಹೀಗೆ ತಡೆಯಿರಿ. ದೀರ್ಘವಾದ ಶ್ವಾಸ ಭಸ್ತ್ರಿಕಾ ಪ್ರಾಣಾಯಾಮದೊಂದಿಗೆ ಹೀಗೆ ತಡೆದು ಬಿಟ್ರಿ. ಯಾರಿಗೆ ಸೊಂಟ ನೋವಿದೆ ನಿಧಾನವಾಗಿ ಅಭ್ಯಾಸ ಹೆಚ್ಚಿಸಿರಿ. ಯೋಗಯುಕ್ತ ಜೀವನ ಜೀವಿಸಬೇಕು ನೀವು, ರೋಗಮುಕ್ತ ಜೀವನ ಜೀವಿಸಬೇಕು. ಇದಂತೂ ಆಯ್ತು ಅಭ್ಯಾಸ. ವೈರಾಗ್ಯದ ಅರ್ಥವೇನು? ರಾಗ ಇರ್ಕೊಡೋದು, ಆಸಕ್ತಿ ಇರಬಾರ್ದು. ಅಜ್ಞಾನ ಮತ್ತೆ ಅಹಂಕಾರ ಪೂರ್ಣ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ವಿಕಾರ ಇರ್ಕೊಡ್ತು. ಕಾಮ ಇಲ್ಲದೆ, ಕ್ರೋಧವಿಲ್ಲದೆ, ಲೋಭ ಮತ್ತು ಮೋಹ ಇಲ್ಲದೆ, ಅಹಂಕಾರ ಅಂದರೆ ಸ್ವಾಭಿಮಾನವಿಲ್ಲದೆ, ಆದ್ರಿದು ಅಜ್ಞಾನದೊಂದಿಗೆ ಇವೆಲ್ಲ ಆಗುತ್ತವೆಲ್ಲ. ಭುಜಂಗಾಸನ ಆರಾಮವಾಗಿ 10-20 ಸೆಕೆಂಡ್ನಿಂದ ಪಯಣ ಶುರುವಾಗುತ್ತೆ. ತಿರ್ಯಕ್ ಭುಜಂಗಾಸನ. ಹೀಗೆ ಭುಜದ ಮೇಲಿಂದ ನೋಡಬೇಕು. ಒಂದೊಂದು ಕಾಲನ್ನೇ ಎತ್ತಿರಿ. ಭುಜಂಗಾಸನ, ಸಲಭಾಸನ ಇದನ್ನು 2-3 ರೀತಿಯಿಂದ ಮಾಡಿಕೊಳ್ಳಿ.
ಸುಲಭಾಸನವನ್ನು 2-3 ರೀತಿಯಿಂದ ಮಾಡಿಕೊಳ್ಳಿ. ಎರಡೂ ಕಡೆಯಿಂದ ಎತ್ತಿರಿ. ಒಂದು ಕೈ ಎದುರಿಗೆ, ಒಂದು ಕೈ ಹಿಂದೆ. ಎದುರಿನ ಕೈ ಕಿವಿಗೆ ಹಚ್ಚಿ, ಹಿಂದಿನ ಕೈ ಬೆನ್ನಿನ ಮೇಲೆ. ಎದುರಿಂದ ಕೈ, ಹಿಂದಿನಿಂದ ಕಾಲು, ಹೀಗೆ ಸಮಾನಾಂತರವಾಗಿ ಹೇಳಬೇಕು. ಶ್ವಾಸದ ನಿಯಂತ್ರಣದೊಂದಿಗೆ, ಧೈರ್ಯದೊಂದಿಗೆ. ಏನೂ ಅವಸರ ಬೇಡ. ಎರಡೂ ಕೈಗಳನ್ನು ಹಿಂದಕ್ಕೆ ಕಟ್ಕೊಳ್ಳಿ. ಎದುರಿಂದ ಹಿಂದಿನಿಂದ ಎಷ್ಟು ಆಗುತ್ತೋ ನಿಮಗೆ ಸ್ಟ್ರೆಚಿಂಗ್ ಆಗ್ತಾ ಇದೆ. ಶ್ವಾಸದ ನಿಯಂತ್ರಣ ಇಂದ್ರಿಯದ ಮೇಲೆ, ಮನಸ್ಸಿನ ಮೇಲೆ, ಪ್ರಾಣ, ವಿಚಾರ, ಭಾವನೆ, ಸಂವೇದನೆಯ ಮೇಲೆ, ಜೀವನದ ಮೇಲೆ ತನ್ನಷ್ಟಕ್ಕೆ ನಿಯಂತ್ರಣ ಬರುತ್ತೆ. ನೇರವಾಗಿ ಮಲಗಬೇಡಿ. ಈಗ ನಾನು ನಿಮಗೆ 2 ತತ್ವ ಹೇಳಿಕೊಟ್ಟೆ. ಮತ್ತೀಗ 2 ಕೈಗಳು ಭುಜಕ್ಕೆ ಸಮಾನಾಂತರ, 2 ಕಾಲು ಮೊಣಕಾಲಿಂದ ಮಡಚಿ, ಮರ್ಕಟ ಆಸನದಿಂದ ಹಿಡಿದು ಅರ್ಧಪವನ ಮುಕ್ತಾಸನ. ಮತ್ತೆ ಒಂದೊಂದು ಕಾಲುಗಳನ್ನು ನೀವು ಮೇಲಕ್ಕೆತ್ತಿರಿ. ಮತ್ತೆ ಪಾದಾಂಗುಷ್ಟ ನಾಶ ಸ್ಪರ್ಶಾಸನ, ಸೇತುಬಂಧಾಸನ, ಕಟಿವುತ್ತಾಸನ. ಸೊಂಟಕ್ಕಾಗಿ ಇದನ್ನು ಮಾಡಿಕೊಳ್ಳಿ. ಸ್ವಲ್ಪ ಸ್ವಲ್ಪ ನಾನು ತಿಳಿಸ್ಕೊಟ್ರೆ ಸೊಂಟ ನೋವಿನವರು ಇದನ್ನು ಮಾಡ್ತಾರೆ. ಇದರ ಜೊತೆಗೇನೆ ನಾವು ಮುಂದೆ ಸಾಗೋಣ. ಆಮೇಲೆ ಎಲ್ರಿಗಾಗಿ ಯೋಗಾಭ್ಯಾಸದ ಕಾರ್ಯಕ್ರಮ ಮಾಡೋಣ. ಅಂದರೆ ಯೋಗದ 2 ಸಾಧನಗಳಿವೆ. ನನ್ನೊಂದಿಗೆ ಹೇಳಿ: ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ. ಜನರು ಅಭ್ಯಾಸವನ್ನು ಸರಿಯಾಗಿ ತಿಳಿದುಕೊಳ್ಳಿಲ್ಲ, ವೈರಾಗ್ಯವನ್ನು ಕೂಡ. ಆದ್ದರಿಂದ 2 ಶಬ್ದಗಳ ಜೊತೆಗೆ ನಾವು ಘೋರ ಅನ್ಯಾಯ ಮಾಡಿದ್ದೀವಿ, ತಿರಸ್ಕರಿಸಿದ್ದೀವಿ ಈ ಶಬ್ದಗಳನ್ನು. ಅಭ್ಯಾಸದ ಅರ್ಥ ನಾನು ನಿಮಗೆ ಹೇಳಿದೆ. ಭಗವಂತನೊಂದಿಗೆ ಜೀವಿಸುವ ಅಭ್ಯಾಸ ಮಾಡಿಕೊಳ್ಳಿ. ನಿಮ್ಮ ಸ್ವರೂಪದ ಜೊತೆಗೆ ಜೀವಿಸುವ ಅಭ್ಯಾಸ ಮಾಡಿಕೊಳ್ಳಿ. ಮರ್ಕಟಾಸನ. ಇಡೀ ಬ್ರಹ್ಮಾಂಡದಲ್ಲಿ ಆ ಬ್ರಹ್ಮಂದೇ ರಚನೆಯನ್ನು ಅನುಭವಿಸಿ, ಎಲ್ಲ ರಚನೆಗಳ ಹಿಂದೆ ಅವರೇ ರಚನಾಕರ್ತರು. ಎಲ್ಲ ದಿಕ್ಕುಗಳಿಂದ ಭಗವಂತನು ಪ್ರತ್ಯಕ್ಷವಾಗಲಿ. ಇದು ಅಭ್ಯಾಸ. ಮತ್ತೆ ವೈರಾಗ್ಯದ ಅರ್ಥ ರಾಗ ಇರಕೂಡದು. ರಾಗವೆಂದರೆ ಆಸಕ್ತಿ. ರಾಗವೆಂದರೆ ಲೋಭ, ಲಸ್ಟ್, ಭೋಗ, ಕಾಮನೆ, ತೃಷ್ಣ, ವಿಕೃತಿ, ವಿಕಾರ, ದುರಾಚಾರ, ಭ್ರಷ್ಟಾಚಾರ ಇವು ಇರ್ಕೂಡ್ದು. ರಾಗರಹಿತ ಇದ್ಕೊಂಡು ಜೀವಿಸಿ. ಸತ್ತೆಯಲ್ಲಿ, ಸಂಪತ್ತಿಯಲ್ಲಿ, ಮನುಷ್ಯ ಮತ್ತೆ ಮನುಷ್ಯನ ಜಡಚೇತನ ಜೀವ ಜಗತ್ತಿನಲ್ಲಿ, ಯಾವುದೇ ವ್ಯಕ್ತಿ, ಯಾವುದೇ ವಸ್ತುವಿನಲ್ಲಿ, ಪರಿಸ್ಥಿತಿಯಲ್ಲಿ ಎಲ್ಲಿಯೂ ಕೂಡ ನಮ್ಮೊಳಗೆ ರಾಗ ಇರಕೂಡದು. ಇನ್ನೊಂದು ರೀತಿಯಲ್ಲಿ ಹೇಳೋದಾದರೆ, ನಾವು ನಮ್ಮ ನಿಜತೆಯಲ್ಲಿ, ನಮ್ಮ ಸ್ವರೂಪದಲ್ಲಿ, ನಮ್ಮ ದಿವ್ಯತೆ, ನಮ್ಮ ದೇವತ್ವದಲ್ಲಿ, ನಮ್ಮ ಸಾತ್ವಿಕತೆ, ಧರ್ಮದಲ್ಲಿ ಯಾವುದು ಕೆಟ್ಟದು ಇದೆಯೋ ಅದರಿಂದ ನೀವು ದೂರ ಇದ್ಬೇಡಿ. ಅಂದರೆ ಅದರಲ್ಲಿ ರಾಗ ಇಟ್ಕೋಬೇಡಿ. ಇದಕ್ಕೆ ವೈರಾಗ್ಯ ಅಂತಾರೆ ಅಷ್ಟೆ. ಈಗ ನೋಡಿ, ಇದನ್ನು ಹೇಗೆಯೋ ಯಾವುದೇ ಶಬ್ದದಲ್ಲಿ ನೀವು ಹೇಳ್ಬೋದು. ಈಗಿದು ರಾಗ ಹೇಗೆ ತೊಲಗುತ್ತೆ? ಮರ್ಕಟಾಸನದ 3 ಅಭ್ಯಾಸ. ಕಾಲನ್ನು ಮಡಚ್ಕೊಂಡು ಮತ್ತೆ ನೇರ ಮಾಡಿಕೊಂಡು 3ನೇ ಅಭ್ಯಾಸ. ಆರಾಮವಾಗಿ ನೀವು ಮಾಡಿಕೊಳ್ಳಿ. ಮೊದಲು ಸ್ವಲ್ಪವಾಗತ್ತೆ, ನಿಧಾನವಾಗಿ ಹೆಚ್ಚಾಗತ್ತೆ. ಒಂದು ಅಭ್ಯಾಸ ನಾನು ಅಂದಿದ್ದೆ 10 ಸೆಕೆಂಡ್ನಿಂದ ಶುರು ಮಾಡಿ ನಿಧಾನವಾಗಿ 20 ಸೆಕೆಂಡ್, 30 ಸೆಕೆಂಡ್, 1 ನಿಮಿಷ, 2 ನಿಮಿಷ, 1-2 ನಿಮಿಷ ಮಾಡಿ 5ರಿಂದ 10 ಬಾರಿಯಲ್ಲಿ 5-10 ರೌಂಡ್ನಲ್ಲಿ
5ರಿಂದ 10 ನಿಮಿಷ ಮಾಡಿ ಒಂದೊಂದು ಆಸನ. ಯಾರಿಗೆ ಸೊಂಟ ನೋವಿದೆ, ಸುಮ್ಮನೆ ನಾಟಕ ಮಾಡೋದ್ರಿಂದ ಏನೂ ಆಗೋದಿಲ್ಲ ಅಂತಾರೆ. ಬಾಬಾಜಿ ನನಗೆ ಸೊಂಟ ನೋವಿದೆ. ಮಗ, ಅದಕ್ಕೆಲ್ಲ ರೀತಿ ನೀತಿಗಳಿವೆ, ಪೂರ್ತಿ ಮಾಡು. 10 ನಿಮಿಷ ಮರ್ಕಟಾಸನ ಮಾಡು ನೀನು. ಇಲ್ದಿದ್ರೆ ಸೊಂಟ ನೋವು ಹೇಗೆ ಹೋಗುತ್ತೆ ಹೇಳು? 10 ನಿಮಿಷ ಮಾಡಬೇಕಾಗತ್ತೆ ಅಣ್ಣ ತಮ್ಮಂದಿರೇ. ಅಭ್ಯಾಸ, ಅಭ್ಯಾಸ, ಯೋಗದ ಅಭ್ಯಾಸ. ಯೋಗದಲ್ಲಿ ಜೀವಿಸೋ, ಆತ್ಮಭಾವನೆಯಲ್ಲಿ ಜೀವಿಸೋ, ಪರಮಾತ್ಮ ಭಾವನೆಯಲ್ಲಿ ಜೀವಿಸೋ, ಸಾತ್ವಿಕತೆಯಲ್ಲಿ ಜೀವಿಸೋ, ದಿವ್ಯತೆಯಲ್ಲಿ ಜೀವಿಸೋ, ದೇವತ್ವದಲ್ಲಿ ಜೀವಿಸೋ ಅಭ್ಯಾಸವನ್ನು ಮಾಡ್ಕೊ. ಮತ್ತೆ ಯಾರು ನಿನ್ನ ಸ್ವರೂಪದಿಂದ ದೂರ ಆಗಿಸ್ತಾರೆ, ಆ ಜನಗಳಿಂದ, ವಿಕಾರಗಳಿಂದ, ದುಃಖಗಳಿಂದ, ನೋವುಗಳಿಂದ, ಆ ಕಷ್ಟಗಳಿಂದ ಬಚಾವಾಗಿರು. ನಿಧಾನವಾಗಿ ಮಾಡ್ತಾ ಇರಿ. ಅರ್ಧ ಪವನ ಮುಕ್ತಾಸನ ಅಂದರೆ ವೈರಾಗ್ಯದಲ್ಲಿ ಜೀವಿಸಬೇಕು. ರಾಗ ಇರಕೂಡದು, ಆಸಕ್ತಿ ಇರಬಾರ್ದು, ಜೀವನದಲ್ಲಿ ಆಕರ್ಷಣೆ ಬೇಡ, ಹರಿದು ಹೋಗಬೇಡಿ, ಉತ್ಸುಕತೆ ಬೇಡ. ಇದುವೇ ವೈರಾಗ್ಯ. ಜನ ಮನೆ ಬಿಡುವುದನ್ನು ವೈರಾಗ್ಯ ಅಂತಾರೆ. ಅದು ಕೂಡ ವೈರಾಗ್ಯದ ಒಂದು ಚಿಕ್ಕದಾದ ಸ್ವರೂಪವು. ಅರ್ಧ ಪವನ ಮುಕ್ತಾಸನ ಮಾಡ್ಕೊಳ್ಳಿ. ಕತ್ತಲ್ಲಿ ನೋವಿದ್ರೆ ತಲೆ ಎತ್ತಬೇಡಿ, ಉಳಿದವರು ತಲೆಯನ್ನು ಎತ್ಕೊಂಡು ಮಾಡಿ. ಅರ್ಧ ಪವನ ಮುಕ್ತಾಸನ, ಏಕಪಾದ ಉತ್ಥಾನಾಸನ, ಹೀಗೆ ಒಂದೊಂದು ಕಾಲುಗಳನ್ನು ಮೇಲೆ ಎತ್ತಿರಿ. ಸೊಂಟ ನೋವಿನವರಿಗೆ ಪೂರ್ತಿ ಪ್ಯಾಕೇಜ್ ಕೊಟ್ಬಿಟ್ಟಿದ್ದೀವಿ. ಒಂದೊಂದು ಅಭ್ಯಾಸವನ್ನು 10-20 ಸೆಕೆಂಡ್ನಿಂದ ಪ್ರಾರಂಭಗೊಳಿಸಿ. ಒಂದೊಂದು ನಿಮಿಷ 2 ನಿಮಿಷ ಮಾಡಿಕೊಂಡು ಟೋಟಲ್ ಸಮಯ 5ರಿಂದ 10 ನಿಮಿಷ ಒಂದು ಅಭ್ಯಾಸದ್ದು. ಸೇತುಬಂಧಾಸನ, ಕಟಿ ಉತ್ಥಾನಾಸನ. ಸೊಂಟ ನೋವಿನವರು ನಿಮ್ಮ ಅಭ್ಯಾಸವನ್ನು ಮಾಡಿಕೊಳ್ಳಿ. ಇನ್ನು ಎಲ್ರಿಗೂ ಯೋಗವಾಗುತ್ತೆ. ನನ್ನ ಜೊತೆಗೆ ಹೇಳಿ, ಇಂಟಗ್ರೇಟೆಡ್ ಯೋಗ ಪ್ರಾಕ್ಟೀಸ್, ಸಮಗ್ರ ಸಮನ್ವಿತ ಯೋಗಾಭ್ಯಾಸ, ಎಲ್ಲ ರೋಗ ಮುಕ್ತಿಗಾಗಿ. ಸರಿ, ಹಾಗಾದರೆ ಪವನ ಮುಕ್ತಾಸನ ಮಾಡಿಕೊಳ್ಳಿ. ಕೂತ್ಕೊಂಡು ನಂತರ ಮಂಡೂಕಾಸನ ಮಾಡೋಣ, ಗೋಮುಖಾಸನದವರೆಗೆ. ಮತ್ತೆ ಪವನ ಮುಕ್ತಾಸನದಿಂದ ಹಿಡಿದು ಸರ್ವಾಂಗಾಸನ, ಹಲಾಸನದವರೆಗೆ. ಸರಿ, ಈಗ ನಿಮ್ಮ ಅಭ್ಯಾಸ ಮಾಡಿ. ಬೊಜ್ಜಿನ ಅಣ್ಣ ತಂಗಿಯರು ನಿಮ್ಮ ಅಭ್ಯಾಸ ಮಾಡಿಕೊಳ್ಳಿ. ಆರ್ಥ್ರೈಟಿಸ್ ಇದ್ದವರು ಸೂಕ್ಷ್ಮ ವ್ಯಾಯಾಮದ ಜೊತೆ ಪ್ರಾಣಾಯಾಮ ಮಾಡ್ತಾ ಇರಿ. 4 ಹಂತಗಳಲ್ಲಿ ನಾವು ಹಂಚಿಬಿಟ್ಟಿದ್ದೀವಿ. ಬೊಜ್ಜಿದ್ದ ಅಣ್ಣ ತಂಗಿಯರು ಸೂಕ್ಷ್ಮ ವ್ಯಾಯಾಮದೊಂದಿಗೆ ಪ್ರತಿ ಜಾಯಿಂಟ್ಗಾಗಿ 100, 200, 500, 1000 ಬಾರಿ ತನಕ ಎಕ್ಸಸೈಸ್ ಮಾಡಬೇಕು. ಬೊಜ್ಜಿದ್ದವರು ಬೊಜ್ಜಿನ ಅಭ್ಯಾಸ 100, 200, 500, 500 ಬಾರಿ ಮಾಡ್ತೀರಾ. ಬೆನ್ನು ಹುರಿಗಾಗಿ ಅವರವರ ಅಭ್ಯಾಸ 10 ನಿಮಿಷ ಮಾಡಬೇಕು. ಈಗ ಉಳಿದವರು ಎಲ್ಲರೂ ಆರ್ಥ್ರೈಟಿಸ್ನ ಜೊತೆಗೆ SLMS, ಆಟೋಮಿನ್ ಡಿಸೀಸ್, ಬಲಹೀನ ಇದ್ದವರಿಗೆ ಆರ್ಥ್ರೈಟಿಸ್. ಯಾರಿಗೆ ಆಸನ ಮಾಡಲು ಸಾಧ್ಯವಿಲ್ಲ ಅವರು, ಬೆನ್ನು ಹುರಿಯವರಿಗೆ ಅವರಿಗೆ ಬೇರೆನೆ, ಬೊಜ್ಜಿದ್ದವರಿಗೆ ನಾವು ಬೇರೆನೆ ಅಭ್ಯಾಸ ಕೊಟ್ಟಿದ್ದೀವಿ. ಇದು ಎಲ್ರಿಗಾಗಿ. ಇದು 1 ನಿಮಿಷ. ಇವೆಲ್ಲ ಅಭ್ಯಾಸ ಒಬಿಸಿಟಿಯವರು ಕೂಡ ಮಾಡಬಹುದು, ಒಂದು ವೇಳೆ ನಿಮ್ಮಿಂದ ಆಗೋದಾದರೆ. ಬಾಕಿಯವರು ಇನ್ಕ್ಲೂಸಿವ್ ಯೋಗ ಪ್ರಾಕ್ಟೀಸ್, ಹೋಲಿಸ್ಟಿಕ್ ಯೋಗ ಪ್ರಾಕ್ಟೀಸ್, ಸೈಂಟಿಫಿಕ್ ಯೋಗ ಪ್ರಾಕ್ಟೀಸ್ ಫಾರ್ ಸಸ್ಟೈನೇಬಲ್ ಹೆಲ್ತ್. ನಾನು ಒಂದೇ ಸತ್ಯವನ್ನು ಬೇರೆ ಬೇರೆ ರೀತಿಯಲ್ಲಿ ಹೇಳ್ತೀನಿ. 100ರಿಂದ 200 ಬಾರಿ ಮಾಡಿ. 1 ಬಾರಿ ಮಂಡೂಕಾಸನ ಮಾಡಿದ್ರಲ್ಲ, ಅಂದರೆ 100ರಿಂದ 200 ಬಾರಿ ಅದರಲ್ಲಿ ಕಪಾಲಭಾತಿ ಆಗುತ್ತೆ. ಲೆಕ್ಕ ಮಾಡ್ಕೊಂಡು ಮಾಡಿ. ಹೀಗೆ ಒಂದೊಂದು ಅಭ್ಯಾಸವನ್ನು ಹೀಗೆ ಮಾಡಲಾಗುತ್ತೆ. ಮೇಲ್ಮೇಲಿಂದ ಮಾಡಬೇಡಿ, ಡೀಪ್ಲಿ ಆಳಕ್ಕೆ ಹೋಗಿ ಅಭ್ಯಾಸ ಮಾಡಿ.
ಕೆಲವರಿಗಂತೂ 50 ಬಾರಿ ಮಾಡಿದಾಗಲೇ ಕತ್ತು ನೋಯಿಸಲಾರಂಭಿಸುತ್ತೆ, ಇಡೀ ಶರೀರ ನೋಯಿಸುತ್ತೆ, ಮುದುಡಿ ಹೋಗುತ್ತೆ ಹೇಳ್ತಾರೆ ಸ್ವಾಮೀಜಿ. 200 ಟಾರ್ಗೆಟ್ ತುಂಬ ದೊಡ್ಡದಿರುತ್ತೆ. 50ರಿಂದ ಶುರು ಮಾಡಿ 100 ಬಾರಿ ತನಕ ಹೋಗಿ, ಆಮೇಲೆ 100ರಿಂದ 200 ಬಾರಿ ತನಕ ಹೋಗಿ.